ಮೊನ್ನೆ 1ನೇ ತಾರೀಕು ಎತ್ತಿನಹೊಳೆ ಕೂಡ ವಿಸಿಟ್ ಮಾಡಿದ್ದೆ. ಮತ್ತೆ ಇವತ್ತು ಭದ್ರಾ, ಅಪ್ಪರ್ ಭದ್ರಾ, ಇದು ಬಹಳ ದಿನಗಳ ಕನಸು. ಸುಮಾರು 12 ತಾಲೂಕು 5 ಜಿಲ್ಲೆಗೆ ಅನುಕೂಲವಾಗುವಂತ ಇರಿಗೇಷನ್ ಮತ್ತೆ ಕುಡಿಯೋ ನೀರಿಗೆ. ಅದರಲ್ಲಿ ಕೆಲವು ಹರ್ಡಲ್ಸ್ ಎಲ್ಲ ಇತ್ತು, ಕೆಲವು ಲ್ಯಾಂಡ್ ಅಕ್ವಿಷನ್ ಅದೆಲ್ಲ ಇತ್ತು, ಅದೆಲ್ಲ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ ಉಳಿದಾಗೆ ಒಂದು 2-3 ಕಡೆ ಫಾರೆಸ್ಟ್, ತುಮಕೂರು ನಾಲೆ ಬರುತ್ತಲ್ಲ, ಅಲ್ಲಿ ಫಾರೆಸ್ಟ್ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು. ಅದನ್ನು ಕೂಡ ನಮ್ಮ ಬ್ರಿಜೇಶ್ ಅಂತ ಅವರು IFS ಆಫೀಸರ್, ರಿಟೈರ್ಡ್, ಅವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಮತ್ತೆ ನೀರು ಡ್ಯಾಮ್ಗಳಲ್ಲಿ ಇಲ್ಲ, ಮಳೆ ಕಡಿಮೆ ಆಗಿದೆ ಈ ವರ್ಷ. ಸುಮಾರು 150 ವರ್ಷಗಳ ಇತಿಹಾಸದಲ್ಲಿ ಅತಿ ಕಡಿಮೆ ಜೂನ್ ತಿಂಗಳಲ್ಲಿ ಕಡಿಮೆ ಬಿದ್ದಂತ ಇದು ಒಂದು ನೀರು ಕಡಿಮೆ ಆಗೋದಕ್ಕೆ ಬಹಳ ಇದೊಂದು ಕಾರಣ ಆಗಿದೆ. ಮತ್ತೆ ಕುಡಿಯೋ ನೀರಿಗೆ ಇನ್ನು 3-4 ತಿಂಗಳು ಏನು ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ನೆನ್ನೆ ಎಲ್ಲ ಬಾಗಲಕೋಟು, ಬೆಳಗಾವಿ ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಇಲ್ಲೂ ಕೂಡ ಸಕಲೇಶ್ವರ ಅಲ್ಲೆಲ್ಲ ಕೂಡ ಮಳೆ ಆಗ್ತಾ ಇದೆ. ಮತ್ತೆ ಒಳಹರಿವು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನೋಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಡ್ಯಾಮ್ಗಳಿಗೆ ಸಾಕಷ್ಟು ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಡ್ಯಾಮ್ ಅಲ್ಲಿ ನೀರಿದ್ರೆ ತಾನೇ ಕೊಡೋದು. ಅದಕ್ಕೆ ಆ ಉದ್ದೇಶ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಡ್ಯಾಮ್ಗಳಲ್ಲಿ ನೀರಿಲ್ಲ, ರೈತರು ಬಿತ್ತನೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ರು. ನೀರು ಬಂದ್ರೆ ನಾವೇನ್ ಮಾಡ್ತೀವಿ, ನೀರು ಇಟ್ಕೊಂಡು. ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಮಳೆ ಚೆನ್ನಾಗಾದ್ರೆ ಏನು ಸಮಸ್ಯೆ ಇಲ್ಲ. ಅದು ರೆವಿನ್ಯೂ ಮಿನಿಸ್ಟರ್. ಇನ್ನೊಂದು ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದ 12 ರಾಜ್ಯಗಳಲ್ಲಿ ಈ ಸಲ ಬರಗಾಲ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ. ಎಲ್ಲಾ ಡ್ಯಾಮ್ಗಳು ಕೂಡ ಕುಡಿಯೋ ನೀರಿಗೆ ಆಗುವಷ್ಟು ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಿತವಾಗಿ ಬಳಸಿ, ಯಾಕಂದ್ರೆ ಮಳೆ ಬಂದ್ರೆ ಪರವಾಗಿಲ್ಲ, ಬರದೇ ಇದ್ರೆ ಕನಿಷ್ಠ ಒಂದು 3-4 ತಿಂಗಳು ಆಗುವಷ್ಟು ನಮ್ಮಲ್ಲಿದೆ. ಈಗ ತೀರಾ ಕುಡಿಯೋ ನೀರಿಗೂ ತೊಂದರೆ ಆಗುವಷ್ಟು ಮಳೆ ಬರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಮಳೆ ಬರುತ್ತೆ, ಆದ್ರೆ ಡ್ಯಾಮ್ಗಳು ತುಂಬದೇ ಇರ್ಬೋದು, ಕುಡಿಯೋ ನೀರಿಗೂ ಸಮಸ್ಯೆ ಇರೋಲ್ಲ ಅಂತ ಅಂದ್ಕೊಳ್ತೀನಿ. ನಡೀತಾ ಇದೆ. ಭದ್ರಾ ಅವರು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹಿಂದೆ ಘೋಷಣೆ ಮಾಡಿದ್ರು. ಮತ್ತೆ ನಾನು ಮೊನ್ನೆ ಶಿವಕುಮಾರ್ ಅವರು, ಪಾಟೀಲ್ರಿದ್ದಾರೆ ನಮ್ಮ, ಅವರು ಗುಜರಾತ್ನವರ, ಕೇಂದ್ರದ ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಭೇಟಿ ಮಾಡಿ ಹಿಂದೆ ಘೋಷಣೆ ಮಾಡಿದ್ರು. ಅದು ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀವಿ. ಅಟ್ಲೀಸ್ಟ್ ಕಂತಲ್ಲಾದ್ರೂ ಕೊಡ್ಲಿ ನಮಗೆ. ನಾವೀಗಾಗಲೇ 12,000 ಕೋಟಿ ಖರ್ಚು ಮಾಡಿದ್ದೀವಿ ಇದು ಭದ್ರಾ ಇದಕ್ಕೆ. ಮತ್ತೆ ಅದ್ರ ಜೊತೆಗೆ ಮಹದಾಯಿ ವಿಚಾರನೂ, ಅದಕ್ಕೆ ಇದು ಕ್ಲಿಯರೆನ್ಸಸ್ ಬೇಕು, ವೈಲ್ಡ್ ಲೈಫ್ದು ಮತ್ತೆ ಫಾರೆಸ್ಟ್. ಅದಾದ್ಮೇಲೆ ಮೇಕೆದಾಟು ನಿಮ್ಗೆಲ್ಲ ಕೂಡ ಗೊತ್ತಿದೆ. ಮೇಕೆದಾಟು ಸುಪ್ರೀಂ ಕೋರ್ಟ್ ಅಲ್ಲಿ 2 ಸಲ ನಮ್ಮ ಕಡೆನೇ ಆಗಿದೆ. ಮತ್ತೆ ಅಪ್ಪರ್ ಕೃಷ್ಣದು ನೋಟಿಫಿಕೇಶನ್ ಆಗ್ಬೇಕು. ಇದು 3 ರಾಜ್ಯಗಳು ಕೂಡ ಇಬ್ರು ಕೋರ್ಟ್ಗೆ ಹೋಗಿದ್ದಾರೆ, ಆಂಧ್ರ ಮತ್ತು ತೆಲಂಗಾಣ. ನಾವು ಏನು ಕೋರ್ಟ್ಗೆ ಹೋಗಿದ್ದೀವಿ ಅಂದ್ರೆ ನೋಟಿಫಿಕೇಶನ್ ಬೇಗ ಮಾಡಿ ಅಂತ ನಾವು ಹೋಗಿದ್ದೀವಿ. ಮತ್ತೆ ಇದೆಲ್ಲ ಕೋರ್ಟ್ಗಳಲ್ಲಿ ತರ್ಕಗಳಾಗ್ಬಿಡುತ್ತೆ. ಅದರಿಂದ ಪಾಟೀಲ್ರಿಗೆ ಹೇಳಿದ್ದೀವಿ, ಮಹದಾಯಿ ಇರ್ಬೋದು ಅಥವಾ ಮೇಕೆದಾಟು ಇರ್ಬೋದು ಅಥವಾ ಅಪ್ಪರ್ ಕೃಷ್ಣ ಇರ್ಬೋದು, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಕರೀರಿ, ಕೂತು ಚರ್ಚೆ ಮಾಡೋಣ ಅಂತ ನಮ್ಮ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ಯಾವುದಕ್ಕೆ ಅಲ್ಲ, ನಾವು 12,000 ಕೋಟಿ ಖರ್ಚು ಮಾಡಿದೀವಲ್ಲ. ರಾಜ್ಯ ಸರ್ಕಾರ 12,000 ಕೋಟಿ. 1 ನಿಮಿಷ ಇರಿ, ರಾಜ್ಯ ಸರ್ಕಾರ ಇದುವರೆಗೂ ಖರ್ಚು ಮಾಡಿರೋದೇ ರಾಜ್ಯ ಸರ್ಕಾರ 12,000 ಕೋಟಿ ಖರ್ಚು ಮಾಡಿದೀವಿ. ನಾವು 12,000 ಕೋಟಿ ಖರ್ಚು ಮಾಡಿದೀವಿ. ಇದರಲ್ಲೇನು ಅವ್ರ ಪಾಲಿಲ್ಲ. ಅವರು ಬಜೆಟ್ ಅಲ್ಲಿ ಹೇಳಿದ್ದಾರು ನಿರ್ಮಲಾ ಸೀತಾರಾಮನ್ ಅವರೇ, ಇದು ರಾಷ್ಟ್ರೀಯ ಯೋಜನೆ 5,300 ಕೋಟಿ ಕೊಡ್ತೀವಿ ಅಂತ ಅವರೇ ಹೇಳಿದ್ರು. ಈಗ ನೋಡೋಣ, ಈ ಸಲ ಪಾಸಿಟಿವ್ ಆಗಿರೋಣ. ಪಾಟೀಲ್ ಹೇಳಿದೀವಿ, ಅಟ್ಲೀಸ್ಟ್ ಒಂದೇ ಸಲ ಇಲ್ಲ ಅಂದ್ರೆ ಕಂತಲ್ಲಾದ್ರೂ ಬಿಡುಗಡೆ ಮಾಡಿ. ಸರ್, ಈಗ ಭದ್ರಾ ಕಾಡ ಸೇರಿದಂತೆ ಕೆಲವು ಯೋಜನೆಗಳು ಕರ್ನಾಟಕ ನೀರಾವರಿ ನಿಗಮದ ಬದಲಾಗಿ ವಿಶ್ವೇಶ್ವರಯ್ಯ ನಿಗಮ ಸೇರ್ಬೇಕಂತ ವಿರೋಧ ಮಾಡ್ತಾ ವಿಶ್ವೇಶ್ವರಯ್ಯ ನಿಗಮ ಏನಕ್ಕೆ ಮಾಡಿದೆ ಅಂದ್ರೆ, ಈ ಅಪ್ಪರ್ ಭದ್ರಾ ಮತ್ತೆ ಇದಕ್ಕೆ
ಎತ್ತಿನ ಹೊಳೆ ಅದಕ್ಕೋಸ್ಕರ ಅದನ್ನ ಸಪರೇಟ್ ಆಗಿ ಮಾಡಿದ್ದಾಗ ಆ ಎರಡು ಪ್ರಾಜೆಕ್ಟ್ ಮಾತ್ರ ವಿಶ್ವೇಶ್ವರಯ್ಯ ಜಲಭಾಗ್ಯ ನಿಗಮ ಮಾಡಿದ್ರು. ಈ ಭಾಗದ ಸೇರ್ಸ್ಬೇಕು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾರು ರೈತರು ವಿರೋಧ ಮಾಡಿದ್ರು ಮಾಡ್ತಾ ಇದ್ದಾರೆ. ಅವ್ರು ಕಂಟ್ರೋಲ್ ಇಲ್ಲಿ ಭಾಗದ ಕಂಟ್ರೋಲ್ ತಪ್ಪೋಗುತ್ತೆ, ಆ ಕಡೆ ಭಾಗದ ನಿಷೇಧ ಮಾಡ್ತಾರೆ. ಈ ಎರಡು ಪ್ರಾಜೆಕ್ಟ್ ಆದ್ಮೇಲೆ ಅವ್ರದ್ದೇನ್ ಕೆಲಸ ಇರುತ್ತೆ, ಆಮೇಲೆ ಮೇಂಟೆನೆನ್ಸ್ ಇರುತ್ತೆ ಅಷ್ಟೇ. ಯಾರೋ ಒಬ್ರು ಮಾಡಿದ್ರೆ ಆಯ್ತು. ಏನ್ ಜನಕ್ಕೆ ರೈತರಿಗೆ ನೀರು ಬೇಕು ಅಲ್ವಾ? ವಿಶ್ವೇಶ್ವರಯ್ಯ ಭಾಗ್ಯ ನಿಗಮ ಮಾಡಿದ್ರೆ ಏನು ಅಥವಾ KNML ಮಾಡಿದ್ರೆ ಏನು, ಯಾವ್ದು ಮಾಡಿದ್ರೆ ಡ್ಯಾಮ್ ಈ ಭಾಗದಲ್ಲಿ ಇಟ್ಕೊಂಡು ಅಲ್ಲಿ ಕುತ್ಕೊಂಡು ಆಡಳಿತ ಮಾಡೋದು ಯಾಕೆ ಅಂತ ರೈತರು ರೈತ ಸಂಘಟನೆಗಳು ಹೋರಾಟ ಕೂಡ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆಯ್ತು, ಮಾತಾಡೋಣ, ಚರ್ಚೆ ಮಾಡೋಣ ಬಿಡಿ. ಹಿಂದೆ ಎಲ್ಲ ಮನವಿ ಕೊಟ್ಟಿದ್ರು ಸರ್, ಈ ಬಗ್ಗೆ ಮಾಡೋದ್ ಬೇಡ, ಇಲ್ಲೇ ಉಳ್ಕೊಳ್ಳಿ ಅಂತ. ಕೆಲಸ ಆಗ್ಬೇಕು ಅಲ್ವಾ? ಆಮೇಲೆ ದಾವಣಗೆರೆಗೆ ಒಂದು ಪ್ರಾಧಿಕಾರ ಶಿಫ್ಟ್ ಆಗ್ಬೇಕು ಅಂತ ಡಿಮ್ಯಾಂಡ್ ಇದೆ ಅಲ್ವಾ? ಕಚೇರಿ ಒಂದು ಶಿಫ್ಟ್ ಆಗ್ಬೇಕು ಅಂತ ದಾವಣಗೆರೆಗೆ ಬೊಮ್ಮಾಯಿ ಅವ್ರ ಕಾಲದಲ್ಲೇ ಗೆಜೆಟ್ ಆಗಿತ್ತು. ಅದೊಂದು ಪರಿಶೀಲಿಸ್ತಾ ಇದ್ದೀನಿ ನಾನು. ಇನ್ನೊಂದು ಆಲಮಟ್ಟಿಗೆ ಹೋಗುತ್ತೆ, ಒಂದು ಇಲ್ಲಿ ಬರುತ್ತೆ. ಕ್ಯಾಬಿನೆಟ್ ರಿಷಫಲ್ ಆಗ್ಬೇಕು. ವಿಧಾನಸಭೆ ಕರೆಯೋಕ್ ಮುಂಚೆನೆ ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ. ಈ ವಾರದಲ್ಲಿ ಆಗ್ಬೋದು ಅಥವಾ ಮುಂದಿನ ವಾರದಲ್ಲಿ ಆಗ್ಬೋದು. ನಮ್ಮ CM ಮಾಜಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಡೆಲ್ಲಿಗೆ ಹೋದ್ರೆ ಬೇಗ ಕ್ಲಿಯರ್ ಮಾಡ್ತಾರೆ. ಇಲ್ಲಪ್ಪ, ಸುದ್ದಿನೇ ಎತ್ಬಿಡಿ, ಸುದ್ದಿನೇ ಎತ್ಬಿಡಿ, ಸುದ್ದಿನೇ ಎತ್ಬಿಡ್ರಿ. ಈಗ ಒಂದು 2 ಎಲೆಕ್ಷನ್ ಕಮಿಷನ್ ಇದೆ. ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್, ಇನ್ನೊಂದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. SIR ಮಾಡ್ತಿರೋದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರ ಕಂಟ್ರೋಲ್ ಇದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇದೆ. ಬಿಜೆಪಿ ನಾಯಕರಿಗೆ ಅದು ಗೊತ್ತಾಗಲ್ಲ, ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ. ರಾಜ್ಯ ಸರ್ಕಾರನೇ ಇದಕ್ಕೆ ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರ ಕೈಯಲ್ಲಿದೆ? ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಅಮಿತ್ ಶಾ ಅವರಿದ್ದಾರೆ, ಅಥವಾ ನೇರವಾಗಿ ಇನ್ನು ಬೇರೆ ಯಾರು ಸಂಬಂಧಪಟ್ಟಂತವರು ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಏನೇ ತಪ್ಪಾದ್ರೂ ನಮ್ಮ ಮೇಲೆ, ಏನಾದ್ರು ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ ಬಿಜೆಪಿ. ತಪ್ಪಾಗಿದ್ರೆ, ಲೋಪ ಏನಾದ್ರು ಆಗಿದ್ರೆ, ಲೋಪ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಯಾವ ಕೆಲಸನೂ ಆಗಲ್ಲ. ಸಣ್ಣ ಪುಟ್ಟ ಲೋಪ ದೋಷಗಳು ಆಗುತ್ತೆ ಮಾಡಿದಾಗ ಅದನ್ನ ಸರಿ ಮಾಡ್ಕೋಬೇಕಷ್ಟೇ. ನಮ್ಮ ಸರ್ಕಾರ ಇರ್ಲಿ, ಅವ್ರ ಸರ್ಕಾರ ಇರ್ಲಿ, ಯಾವ ಪಕ್ಷ ಅಧಿಕಾರದಲ್ಲಿದ್ರು ಕೂಡ ಸಣ್ಣ ಪುಟ್ಟ ಲೋಪ ದೋಷಗಳು ಇಂಥ ಹೊಸ ಪ್ರಕ್ರಿಯೆ ಪ್ರಾರಂಭ ಆದಾಗ ಆಗುತ್ತೆ, ಅದನ್ನ ಸರಿ ಮಾಡ್ಕೋಬೇಕಷ್ಟೇ. ಸರ್, ಈ ನಡುವೆ ತುಂಗಾ ಅಣೆಕಟ್ಟು ತುಂಬಿದೆ. ತುಂಗಾ ಜಲಾಶಯ ನೀರು ಬಿಟ್ಟಿದ್ದಾರೆ. ಅದು ಇಲ್ಲ, ಇದು ಒಳಹರಿವು ಜಾಸ್ತಿ ಇದೆ. 20,000 ಕ್ಯೂಸೆಕ್ ಇದೆ, ಅದರಿಂದ ಸ್ವಲ್ಪ ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.